ನಮಸ್ಕಾರ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಕೋಲಶಾಂತೇಶ್ವರ ಯುವ ಜನೋತ್ಸವ ಕ್ರೀಡೆ ದುರ್ಗಾಂಬಿಕಾ ಕಾರ್ತಿಕೋತ್ಸವ ಪ್ರಯುಕ್ತ ಮಹರ್ಷಿ ವಾರಿಯರ್ಸ್ ಇವರ ವತಿಯಿಂದ ಪ್ರಥಮ ಬಾರಿಗೆ ಪುರುಷ ಮತ್ತು ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳು ನಡೆದವು. ಪಾಟೀಲ್ ಅಗ್ರೋ ಏಜೆನ್ಸಿ ಮಾಲೀಕ ಹಾಗೂ ಬಿಜೆಪಿ ಮುಖಂಡ ಪ್ರಶಾಂತ್ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಭಾಗದ ಹಾಗೂ ದೇಶೀಯ ಕ್ರೀಡೆಯಾದ ಕಬಡ್ಡಿ ಆಟವನ್ನು ದಂಡಿ ದುರ್ಗಮ್ಮ ಜಾತ್ರೆಯ ಪ್ರಯುಕ್ತ ಮಹರ್ಷಿ ವಾರಿಯರ್ಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಕಬಡ್ಡಿ ಆಟ ಗ್ರಾಮೀಣ ಭಾಗದ ಕ್ರೀಡೆಯಾಗಿದೆ. ಇಂತಹ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಗ್ರಾಮೀಣ ಮಟ್ಟದಲ್ಲಿರುವ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಬೇಕಾಗಿದೆ. ಉತ್ತಮ ತರಬೇತುದಾರರ ಅವಶ್ಯಕತೆ ಇದೆ. ಕ್ರೀಡೆ ಎನ್ನುವುದು ಉತ್ತಮ ಆರೋಗ್ಯಕ್ಕೆ ಅಡಿಪಾಯ. ಇತ್ತೀಚೆಗೆ ಇಂತಹ ಕ್ರೀಡೆಗಳು ಕಣ್ಮರೆಯಾಗುತ್ತಿವೆ ಹಾಗೂ ಯುವಕರು ಕ್ರಿಕೆಟ್ಗೆ, IPL ಬೆಟ್ಟಿಂಗಿಗೆ ಮಾರು ಹೋಗುತ್ತಿದ್ದಾರೆ. ಗ್ರಾಮೀಣ ಭಾಗದ ಕ್ರೀಡೆಯಾದ ಕಬಡ್ಡಿಯನ್ನು ಉತ್ತೇಜಿಸಬೇಕು ಹಾಗೂ ಮಹಿಳಾ ಕಬಡ್ಡಿ ಆಟಗಾರ್ತಿಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚೆಗೆ ವಿಶ್ವಕಪ್ ಅನ್ನು ಗೆದ್ದಿದ್ದಾರೆ. ನಮ್ಮ ಅರಸೀಕೆರೆ ಗ್ರಾಮದ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಈ ಕಬಡ್ಡಿ ಆಟದಲ್ಲಿ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಇದು ನಮಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಇಂತಹ ಕ್ರೀಡೆಗಳನ್ನು ಉಳಿಸಿ ಬೆಳೆಸಿ ಈ ನಾಡಿನ ಕೀರ್ತಿಯನ್ನು ಕ್ರೀಡೆಗಳ ಮುಖಾಂತರ ನಾಡಿಗೆ ನಾವು ಕೀರ್ತಿಯನ್ನು ಉಳಿಸೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ VSSN ಅಧ್ಯಕ್ಷ ಇಟಗಿಹಳ್ಳಿ ಬಸವರಾಜ್, ಅಂತಾರಾಷ್ಟ್ರೀಯ ಕ್ರೀಡಾಪಟು ಸೊಕ್ಕೆ ಹಾಲೇಶ್, ಆಯೋಜಕರಾದ B ಬಸವರಾಜ್, K ಹೇಮಂತ್, ಹಾದಿಮನಿ ಪ್ರದೀಪ್, ಸಂದೀಪ್, K ಮಂಜುನಾಥ್, YA ಪ್ರೀತಮ್, ತರಬೇತುದಾರರು ಹಾಗೂ ಕ್ರೀಡಾಪಟುಗಳು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಪ್ರೋತ್ಸಾಹ ನೀಡಿ, ಶೇರ್ ಮಾಡಿ. ಮತ್ತು ಮಹಿಳೆ ಮತ್ತು ಈ ಒಂದು ಬಾಲಕರ ಕಬಡ್ಡಿ ಪಂದ್ಯಾವಳಿಯನ್ನ ನಮ್ಮ ಆಯೋಜಕರು ಮಹರ್ಷಿ ವಾರಿಯರ್ಸ್ ಅಂತೇಳಿ ನಮ್ಮ ಅರಸೀಕೆರೆ ಒಂದು ತಂಡ ಈ ಒಂದು ಗ್ರಾಮೀಣ ಕಬಡ್ಡಿಯನ್ನ ಆಡಿಸಲು ಮುಂದಾಗಿದ್ದಾರೆ. ಇದು ದಂಡಿ ದುರ್ಗಮ್ಮನ ಕಾರ್ತಿಕದ ಪ್ರಯುಕ್ತನ ಹೌದು. ಇದು ಒಂದು ನಮ್ಮ ದೇಶದ ಒಂದು ಕ್ರೀಡೆ ಆಗಿದೆ. ಇವು ಗ್ರಾಮೀಣ ಕ್ರೀಡೆಗಳಲ್ಲಿ ಒಂದು. ಇಂತಹ ಕ್ರೀಡೆಗಳನ್ನ ಉಳಿಸುವುದು ಮತ್ತು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಈ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಕ್ರೀಡಾಪಟುಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗಬೇಕಾಗಿದೆ. ಅದಕ್ಕಾಗಿ ನಾವು ಒಳ್ಳೆಯ ಕೋಚ್ಗಳು ಬೇಕಾಗಿದೆ. ಇದು ಒಂದು ಆರೋಗ್ಯ ಕ್ರೀಡೆ ಅಂದ್ರೆ ಒಂದು ಆರೋಗ್ಯಕರ ಒಂದು ಆಟವಾಗಿರ್ತದೆ. ಇವತ್ತಿನ ದಿನ ಇಂತಹ ಕ್ರೀಡೆಗಳು ಕಣ್ಮರೆ ಆಗ್ತಾ ಇದಾವೆ ಹಳ್ಳಿಗಳಲ್ಲಿ. ದಯವಿಟ್ಟು ಈಗ ನಾವ್ ಏನಾಗಿದೆ ಅಂದ್ರೆ IPL TV ನೋಡೋದು, ಬರೀ ಕ್ರಿಕೆಟ್ ಮೇಲೆ ಬೆಟ್ಟಿಂಗ್ ಕಟ್ಟಿಕೊಂಡು ಆಡ್ತಾ ಇರ್ತಕ್ಕಂಥದ್ದು ಒಂದು ದುರದೃಷ್ಟಕರ. ಇಂತಹ ಕ್ರೀಡೆಗಳನ್ನ ಬಿಟ್ಟು ಇಂಥ ಗ್ರಾಮೀಣ ಕ್ರೀಡೆಗಳಿಗೆ ಎಲ್ಲರೂ ಉತ್ತೇಜನ ನೀಡಬೇಕು. ಇಂಥ ಗ್ರಾಮೀಣ ಕ್ರೀಡೆಗಳನ್ನ ಬೆಳೆಸಬೇಕು. ಮೊನ್ನೆ ಮಹಿಳೆಯರು ನಮ್ಮ ಕಬಡ್ಡಿಯನ್ನ, ನಮ್ಮ ಭಾರತ ದೇಶದ ಮಹಿಳೆಯರು ಕಬಡ್ಡಿ ವಿಶ್ವಕಪ್ ಅನ್ನು ಗೆದ್ರು. ಅದನ್ನ ನೋಡಿ ನಮ್ಮ ಊರಿನಲ್ಲಿರ್ತಕ್ಕಂಥ ರಾಜ್ಯ ಮಟ್ಟದಲ್ಲಿ ಹೈಸ್ಕೂಲ್ ಬಾಲಕಿಯರು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಅದು ನಮಗೆ ಒಂದು ಹೆಮ್ಮೆಯ ವಿಷಯ. ಇಂಥ ಕ್ರೀಡೆಗಳನ್ನ ಬೆಳೆಸೋಣ, ಉಳಿಸೋಣ. ಈ ನಾಡಿನ ಕೀರ್ತಿಯನ್ನ ಕ್ರೀಡೆಗಳ ಮುಖಾಂತರ ಈ ನಾಡಿನ ಕೀರ್ತಿಯನ್ನ ಬೆಳೆಸೋಣ ಅಂತ ಹೇಳ್ತಾ ನನ್ನನ್ನ ಕರೆಸಿ ಇಲ್ಲಿ ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ನಮ್ಮ ವಾಲ್ಮೀಕಿ ವಾರಿಯರ್ಸ್ ಒಂದು ಕಬಡ್ಡಿ ಪಂದ್ಯಾವಳಿಯ ಆಯೋಜಕರಿಗೆ ಮತ್ತು ನಮ್ಮೂರಿನ ಎಲ್ಲರಿಗೂ ಮತ್ತು ಕ್ರೀಡಾಪಟುಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 4 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.